ನ್ಯಾಚುರಲ್ ಆದ ನೆಲ್ಲಿಕಾಯಿ ಎಣ್ಣೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಕೂಡ ನೆಲ್ಲಿಕಾಯಿ ಎಲ್ಲ ಮನೆಯಲ್ಲಿದ್ರೆ ಸಿಂಪಲ್ ಆಗಿ ಈ ತರ ಎಣ್ಣೆ ಮಾಡ್ಕೊಳ್ಳಿ, ತುಂಬಾನೇ ಉತ್ತಮ ರಿಸಲ್ಟ್ ಕೊಡ್ತದೆ ಇದು. ನಾನಿವತ್ತು ಫ್ರೆಶ್ ನೆಲ್ಲಿಕಾಯಿ ಎಣ್ಣೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು ನೆಲ್ಲಿಕಾಯಿ ಎಣ್ಣೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಅಂದ್ರೆ ಈಗ ಹೆಚ್ಚಿನವರಿಗೆ ಕೂದಲುದುರ ಸಮಸ್ಯೆ ಇರ್ತದೆ ನೋಡಿ, ಕೂದಲುದುರ ಸಮಸ್ಯೆಗೆ ಒಳ್ಳೆ ಆಯಿಲ್ ಇದು. ಹೇಗೆ ಮಾಡೋದು ಅಂತ ಹೇಳಿ ನೋಡುವ, ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನೆಲ್ಲಿಕಾಯಿ ಎಣ್ಣೆ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಮಾಡುವಂತ ಎಣ್ಣೆ. ತುಂಬಾ ಸಾಮಗ್ರಿ ಏನು ಬೇಕಾಗಿಲ್ಲ, ಬರೀ ಒಂದು 3 ಸಾಮಗ್ರಿಯನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಒಳ್ಳೆ ಎಣ್ಣೆ ಮಾಡಿ ತೋರಿಸ್ತೇನೆ. ನಾನಿಲ್ಲಿ ಒಂದು 5 ಫ್ರೆಶ್ ನೆಲ್ಲಿಕಾಯಿನ ತಗೊಂಡಿದ್ದೇನೆ, ಆಮ್ಲ ಅಂತ ಕೂಡ ಹೇಳ್ತಾರೆ ನೋಡಿ. 1 ಚಮಚದಷ್ಟು ಮೆಂತೆ ಹಾಕಿದ್ರೆ ನಮ್ಮ ಯಾವುದೇ ಕೂದಲಿಗೆ ಮಾಡುವಂತಹ ಎಣ್ಣೆ ಪರ್ಫೆಕ್ಟ್ ಆಗಿ ಬರುದು. ಒಂದು 4 ರಿಂದ 5 ಎಸಳು ಕರಿಬೇವನ್ನು ತಗೊಂಡಿದ್ದೇನೆ ನೋಡಿ, ಚಂದ ತೊಳೆದು ಒರೆಸಿ ತಗೊಂಡಿರೋದು. ಈ ಕರಿಬೇವು ಹಾಕಿದ್ರೆ ಕೂದಲಿನ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಫಸ್ಟಿಗೆ ನಾವು ನೆಲ್ಲಿಕಾಯನ್ನ ಚಿಕ್ಕದಾಗಿ ಕಟ್ ಮಾಡುವ, ಬೀಜವನ್ನು ಸಪ್ರೇಟ್ ಮಾಡ್ಕೋಬೇಕು. ಕಟ್ ಯಾವ ಶೇಪಲ್ಲಿ ಕೂಡ ಮಾಡ್ಕೋಬಹುದು. ನಂತರ ಇದನ್ನು ಮಿಕ್ಸಿಗೆ ಹಾಕ್ಲಿಕ್ಕೆ ಉಂಟು. ನಾನು ಹಿಂದೆ ಕೂಡ ಬೇರೆ ಬೇರೆ ಎಣ್ಣೆನ ಮಾಡಿ ತೋರಿಸಿದ್ದೇನೆ ನಿಮಗೆ. ನೆಲ್ಲಿಕಾಯಿ ಮಾತ್ರ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಈ ನೆಲ್ಲಿಕಾಯಿ ಎಣ್ಣೆ ಹಾಕೋದ್ರಿಂದ ಕೂದಲು ಗ್ರೋ ಆಗ್ತದೆ, ಮತ್ತು ಸೀಳು ಹೇರ್ ಇದ್ರೆ ಅದು ಹೋಗ್ತದೆ, ಅಂದರೆ ಕಡಿಮೆ ಆಗ್ತದೆ. ನೆಲ್ಲಿಕಾಯಿನ ಕಟ್ ಮಾಡಿ ಎಲ್ಲ ಆಯಿತು, ಇಷ್ಟ ಆಗಿದೆ ನೋಡಿ. ಕಟ್ ಮಾಡಿದ ನಂತರ ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡೆ. ಇನ್ನು ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳ್ಳುವ. ಹಾಗೆಯೇ ಕರಿಬೇವು, ನೆಲ್ಲಿಕಾಯಿ ಎಣ್ಣೆಯನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಕೋಬಹುದು. ನಾನಿವತ್ತು ಈ ವಿಧಾನದಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಮಾಡ್ತಾ ಇದ್ದೇನೆ. ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡು ಬೇಯಿಸಿ ಕೂಡ ಮಾಡ್ಕೋಬಹುದು. ಹಾಗೆಯೇ ಮೆಂತೆ, ಇದನ್ನು ಅರೆಯಲಿಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ಪ್ಯೂರ್ ತೆಂಗಿನ ಎಣ್ಣೆ, ಗಾಣದ ಎಣ್ಣೆ, ನಾನು ಮಿಲ್ಲಿಂದ ತಗೊಂಡು ಬಂದಿರೋದು. ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಬೇಕು. ನೆಲ್ಲಿಕಾಯಿ ಸಣ್ಣ ಆಗಬೇಕಿದು, ಅದಕ್ಕೋಸ್ಕರ ನಾನಿಲ್ಲಿ ಎಣ್ಣೆಯನ್ನು ಹಾಕಿನೇ ಸಣ್ಣ ಮಾಡ್ತಾ ಇದ್ದೇನೆ. ರುಬ್ಬಿದ ನೆಲ್ಲಿಕಾಯಿ ಮಿಶ್ರಣವನ್ನು ಬಾಣಲೆಗೆ ಹಾಕೊಳ್ಳುವ. ನೋಡಿ, ಇಷ್ಟು ಸಣ್ಣಾಗಿ ರುಬ್ಕೊಳ್ಬೇಕು. ರುಬ್ಬಿದ ಮಿಶ್ರಣ ಎಲ್ಲ ಬಾಣಲೆಗೆ ಹಾಕೊಂಡಾಯ್ತು. ಇನ್ನು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಮಿಕ್ಸ್ ಮಾಡುವ. ನಾನಿಲ್ಲಿ ಪ್ಯೂರ್ ಗಾಣದ ಎಣ್ಣೆಯನ್ನು ಮಿಕ್ಸ್ ಮಾಡ್ತೇನೆ ನೋಡಿ, ಮಿಲ್ಲಿದ್ದು ಎಣ್ಣೆ. ನಾನು ಯಾವುದೇ ಪ್ಯಾಕೆಟ್ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ಅಂದರೆ ಇವಾಗ ನಂಬಲಿಕ್ಕೆ ಆಗೋದಿಲ್ಲ ನೋಡಿ. ಪ್ಯಾಕೆಟ್ ಎಣ್ಣೆಯಲ್ಲೆಲ್ಲ ಕಲಬೆರಕೆ ಇರ್ತದೆ. ಈ ಪ್ಯೂರ್ ಗಾಣದ ಎಣ್ಣೆ ಹಾಕೋದ್ರಿಂದ ನಮ್ಮ ಹೇರಿಗೆ ಕೂಡ ಒಳ್ಳೆಯದು. ಇವಾಗದ ಎಣ್ಣೆ ಎಲ್ಲ ನಂಬಲಿಕ್ಕೆ ಆಗೋದಿಲ್ಲ ನೋಡಿ, ಏನೆಲ್ಲ ಮಿಕ್ಸ್ ಮಾಡಿರ್ತಾರೋ. ಈ ಎಣ್ಣೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಇನ್ನು 1/4 ಕಪ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಸೇರಿಸ್ತಾ ಇದ್ದೇನೆ. ನಾನು ಸ್ವಲ್ಪ ಎಣ್ಣೆ ಮಾಡ್ತಾ ಇದ್ದೇನೆ, ಹಾಗಾಗಿ 1/4 ಕಪ್ ಆಗುವಷ್ಟು ಎಣ್ಣೆ ಸೇರಿಸಿದೆ. ಸ್ವಲ್ಪ ಫ್ರೈ ಮಾಡುವ. ನೆಲ್ಲಿಕಾಯಿ ಮಿಶ್ರಣ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಚಂದ ಹುರಿಯುವ. ನೋಡಿ, ಇವಾಗ ಬೆಳಗ್ಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಂದು ವಾಯ್ಸ್ ಉಂಟಲ್ಲ, ಕೇಳುವಾಗ ನಿಮಗೆ ಸ್ವಲ್ಪ ಮೆಲ್ಲ ಹೇಳ್ಬೋದು, ಅಂದರೆ ಈ ಮಳೆಯದ್ದೇ ಸೌಂಡ್ ಜಾಸ್ತಿ ಆಗಿದೆ. ನಾನಿಲ್ಲಿ ನೆಲ್ಲಿಕಾಯಿ ಎಣ್ಣೆಯನ್ನು ಈ ಥರ ಮಾಡ್ತಾ ಇದ್ದೇನೆ. ಇನ್ನೊಂದು ವಿಧಾನ ಅಂತ ಹೇಳಿದರೆ, ಡೈರೆಕ್ಟ್ ಎಣ್ಣೆಗೆ ನೆಲ್ಲಿಕಾಯಿನ ಪೀಸ್ ಮಾಡಿಕೊಂಡು ಹಾಕಿ ಅದನ್ನು ಚಂದ ಕುದಿಸಿ ಕೂದಲಿಗೆ ಹಾಕೋಬಹುದು. ಈ ಥರ ಮಾಡಿದರೆ ಸ್ವಲ್ಪ ರಿಸಲ್ಟ್ ಜಾಸ್ತಿ. ಅಂದರೆ ಫುಲ್ ನಾವು ನೆಲ್ಲಿಕಾಯನ್ನು ಅರೆದು ಹಾಕಿರ್ತೇವೆ ನೋಡಿ, ಅದೇ ಎಣ್ಣೆ ನಮ್ಮ ಕೂದಲಿಗೆ ಡೈರೆಕ್ಟ್ ಆಗಿ ಸಿಗ್ತದೆ ನೋಡಿ. ಇಷ್ಟಾದರೆ ಸಾಕು. ಇನ್ನು ಸ್ವಲ್ಪ ತಣಿಲಿ, ನಂತರ ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಇದನ್ನು ಸೋಸಿಕೊಂಡ್ರೆ ಆಯಿತು. ನೆಲ್ಲಿಕಾಯಿ ಮಿಶ್ರಣವನ್ನು ತುಂಬ ನಾವು ಬೇಯಿಸೋದು ಬೇಡ, ಒಂದು 3 ರಿಂದ 4 ನಿಮಿಷ ಹದ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಸಾಕು. ತುಂಬ ಕೆಂಪಾಗಬಾರ್ದು. ಈ ಥರ ಮಿಶ್ರಣ ಇದ್ದರೆ ಅದನ್ನು ಸೋಸಿ ನಾವು ತೆಗೆದ್ರೆ ಅದರಲ್ಲಿ ಒಳ್ಳೆ ಸತ್ವ ಇರ್ತದೆ. ನಾವು ನೆಲ್ಲಿಕಾಯಿನ ತುಂಬ ಬೇಯಿಸಿದ್ರೆ ಉಂಟಲ್ಲ, ಅದರ ಸತ್ವ ಎಲ್ಲ ಹೋಗಿಬಿಡ್ತದೆ. ಅದಕ್ಕೋಸ್ಕರ ನಾನು ಇಷ್ಟೇ ಬೇಯಿಸಿದ್ದು. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಾನು ಈ ಥರ ಎಣ್ಣೆ ಏನೆಲ್ಲ ಮಾಡ್ತೇನೆ ಅದೆಲ್ಲ ನಾನು ಆರ್ಡರ್ ಮಾಡಿದವರಿಗೆ ಸೇಲ್ ಮಾಡ್ತೇನೆ. ಯಾರಿಗಾದರೂ ಬೇಕಾದವರು ಆರ್ಡರ್ ಕೂಡ ಕೊಡ್ಬೋದು. ಒಂದು ಬಿಳಿ ಬಟ್ಟೆಗೆ ಹಾಕ್ಕೊಂಡು ಸೋಸಿಕೊಳ್ಳುವ. ಈ ಥರ ಎಣ್ಣೆಯನ್ನು ಹಿಂಡಿ ತೆಗಿಬೇಕು. ಸ್ವಲ್ಪ ಬಿಸಿ ಇದೆ, ಎಣ್ಣೆ ಬೇರೆ ಕೊಜಟಿ ಬೇರೆ ಆಗಬೇಕು. ನ್ಯಾಚುರಲ್ ಆದ ನೆಲ್ಲಿಕಾಯಿ ಎಣ್ಣೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಕೂಡ ನೆಲ್ಲಿಕಾಯಿ ಎಲ್ಲ ಮನೆಯಲ್ಲಿದ್ದರೆ ಸಿಂಪಲ್ ಆಗಿ ಈ ಥರ ಎಣ್ಣೆ ಮಾಡ್ಕೊಳ್ಳಿ, ತುಂಬಾನೇ ಉತ್ತಮ ರಿಸಲ್ಟ್ ಕೊಡ್ತದೆ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ನೆಲ್ಲಿಕಾಯಿ ಆಯಿಲ್ ಯಾವ ರೀತಿ ಮಾಡೋದಂತ ಹೇಳಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.